ನಾಳೆ ಇವರು ಜಸಜಿನ್ಪ ಮಹಾರಾಜರು ಬರಗಟ್ಟ ಯಾವಾಗ ಬರ್ತಾರಣ್ಣ ಮಹಾರಾಜರು? 3 ಗಂಟೆ 3 ಗಂಟೆಗೆ ಸಬರಿ ಮೇಲೆ ಹೋಗ್ಬೇಕಲ್ಲ, ತೇವ್ರ ಮೇಲೆ. ಹೌದೌದು, 3 ಗಂಟೆ ಮೇಲೆ ಏನ ಯಾವಾಗ ಬಂದಿರೋ ನೋಡಿ. ಜಸಜಿ ನೋಡಿ, ಮಹಾರಾಜರು ಬರಲ್ಲ, ಮಹಾರಾಜ ಬರೋದು ಮಾತ್ರ. ನಾಳೆ ಗಂಟೆ ಎಸ್, ನೋಡ್ತಾ ಇದ್ದೀರಾ ದರ್ಶನ. ಫೈನಲಿ ದರ್ಶನ ಆಯಿತು. ನಾವು ಹೋಗಿದ್ದು 9:30ಗೆ, ಇವಾಗ 11:45 ಆಗಿದೆ. ಆಲ್ಮೋಸ್ಟ್ 2.5 hours. ಹ್ಞೂ ಯಪ್ಪ, ಇವಾಗ ನೋಡಿ ಎಷ್ಟು ಜನ ಅವ್ರು, ನೋಡು ಕ್ಯೂ ನೋಡು. ಹೋಗಿ ಹೋಗಿ, ನೈಟ್ ಆಗುತ್ತೆ ಹೋಗಿ. ಇಲ್ಲಿಂದ 152 ಕಿಲೋಮೀಟರ್ಸ್ ಇದೆ ಮನೆ. 2 hours 23 minutes ತೋರಿಸ್ತಾ ಇದೆ. ವಾವ್, ಬ್ಯೂಟಿಫುಲ್ ಆಗಿದೆ ವ್ಯೂ. ಪ್ಯಾಲೇಸ್ ಯಾವ ಸೈಡ್ ಬರುತ್ತೆ? ಓಕೆ, ಹೋಗೋಣ ಅಮ್ಮು. ಏನು ಗುರು ಇದು ಟ್ರಾಫಿಕ್ಕು? ಓ ಅದೇ ಇದಾಗ್ತಾವ್ರಲ್ಲ ತಾರು, ಅದಕ್ಕೆ. ಸೊ ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವೆಲ್ಲ ಲಾಂಗ್ ರೈಡ್ಸು, ಲಾಂಗ್ ಡ್ರೈವ್ ಮಾಡೋಕ್ಕೆ ಮುಂಚೆ ಒಂದು ರೌಂಡ್ ಎಲ್ಲ ನೀವೇ ನಿಂತ್ಕೊಂಡು ಚೆಕ್ ಮಾಡಿಬಿಡಿ. ಸಪೋಸ್ ನಿಮ್ಗೆ ಗೊತ್ತಾಗ್ತಾ ಇಲ್ವಾ, ಓಕೆ ಹೋಗಿ ಒಂದು ಬೇಸಿಕ್ ಒಂದು ಚೆಕಪ್ ಒಂದು ಮಾಡ್ಕೊಂಬನ್ನಿ ಗ್ಯಾರೇಜಲ್ಲಿ ಎಲ್ಲೋ ಒಂದು ಕಡೆ. ಸರ್ವಿಸ್ ಸೆಂಟ್ರಲ್ಲೂ ನನಗೆ ಗೊತ್ತಿರೋಂಗೆ ಬೇಸಿಕ್ ಚೆಕಪ್ ಫ್ರೀ ಇರುತ್ತೆ. ಅದು ಮಾಡಿಸ್ಕೊಂಡು ಬಂದುಬಿಟ್ರೆ ಮುಗೀತು, ಸೇಫ್. ಸರಿ ಬಿಡು, ಆಯಿತು ಬಿಡು. 99% ಸೇಫ್. ಇನ್ನು 1% ನೀವು ಹೆಂಗೆ ಡ್ರೈವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ, ಏನು ಪ್ರಾಬ್ಲಮ್ ಆಗಲ್ಲ, ಎಲ್ಲ ಚೆಕ್ ಮಾಡಿಸಿದ್ದೀನಲ್ಲ ಅಂತ ಅಂದ್ಬಿಟ್ಟು ನೀವು ಹೆಂಗಂದ್ರೆ ಹಂಗೆ ಚೆಚ್ಚೋದು ಗಾಡಿನ, ಬೇಕಾಬಿಟ್ಟು ಓಡಿಸೋದು, ಆ ಥರ ಎಲ್ಲ ಮಾಡಿದಾಗ ದಟ್ ಈಸ್ ಅನದರ್ ಲೆವೆಲ್ ಆಫ್ ಫೂಲಿಶ್ನೆಸ್ ಅದು. ಇವನು ಯಾವನ ಸೆಡೆ ನನ್ನ ಮಗ. ಸೆಂಟ್ ಫಿಲೋಮಿನಾ ಚರ್ಚ್, ಬನ್ನೂರು, ರಿಂಗ್ ರೋಡ್. ಸೊ ನಾವಿವಾಗ ರಿಂಗ್ ರೋಡಿಗೆ ತೊಗೋಬೇಕು. ರಿಂಗ್ ರೋಡ್ ಯಾಕೆ ಅಂತ ಅಂದರೆ ಬೆಂಗಳೂರು ರೋಡ್ ಕನೆಕ್ಟ್ ಆಗಬೇಕು. ಸೊ ಸಿಟಿ ಒಳಗಡೆ ಎಲ್ಲ ಹೋಗ್ತಾಯಿಲ್ಲ ನಾನೀಗ. ಸಿಟಿ ಒಳಗೆ ಹೋಗಂಗಿದ್ದೀರ ನಿಮಗೆ ಪ್ಯಾಲೇಸ್ ಎಲ್ಲ ತೋರಿಸ್ತಾ ಇದ್ದೆ. ಅದಕ್ಕೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಪ್ಯಾಲೇಸು ಅದಕ್ಕೆಲ್ಲ ಒಂದ್ಸರಿ ವಿಸಿಟ್ ಮಾಡೋಣ. ಇನ್ನೇನು ದಸರಾ ಬೇರೆ ಹತ್ರ ಇದೆ, ನೋಡ್ತೀನಿ, ಪ್ಲ್ಯಾನ್ ಮಾಡ್ತಾಯಿದ್ದೀನಿ ದಸರಾಗೆ ಬರೋದಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಬೆಳಿಗ್ಗೆ 8 ಗಂಟೆಲಿ ಟಿಫನ್ ಮಾಡಿದ್ದು, ಈಗ ಟೈಮು 12:15 ಆಗ್ತಾಯಿದೆ. ಇನ್ನೂ ಏನು ಹೊಟ್ಟೆ ಹಸಿತಾ ಇಲ್ಲ. ಆನ್ ದ ವೇ ಎಲ್ಲಾದರೂ ಸ್ವಲ್ಪ ತಿನ್ಕೊಂಡು ಗೆಟ್ ಬ್ಯಾಕ್ ಟು ಮೈ ಹೋಮ್ ಅಂತ ಮನೆಗೆ ಹೋಗ್ಬಿಡೋದು ಅಷ್ಟೇ. A few minutes later. ಈ 6 ವೇ ಲೈನಿಗೆ ಹೋಗಂಗಿಲ್ವಲ್ಲ 2 ವೀಲರು, ನಾನು ಮಿಸ್ ಆಗಿಬಿಟ್ಟು ಈ 6 ವೇ ಲೈನಿಗೆ ತೊಗೊಂಡ್ಬಿಟ್ಟಿದ್ದೀನಿ. ಈ ಗೂಗಲ್ ಮ್ಯಾಪು ಸರಿಯಾಗಿ ತೋರಿಸ್ಲಿಲ್ಲ, ನಾವು ಸರಿಯಾಗಿ ನೋಡಿಲ್ಲ. ಕಷ್ಟ ಗುರು, ಕಷ್ಟ.
ನಾನೇನೋ ನೋಡ್ಕೊಳ್ದೆ ಹೋಗಿ ಅಲ್ಲೇ ಟೋಲ್ ಹತ್ರ ಏನೋ ಸಿಗಾಕೊಂಡ್ರೆ ಮಿಸ್ ಇಲ್ದಂಗೆ 10,000 ರೂಪಾಯಿ ಫೈನು ಗುರು. ನಾನು ಟ್ರಿಪ್ಪಿಗೆ ಇಲ್ಲಿಗೆ ಬರೋದಕ್ಕೇನೆ ಅಷ್ಟೊಂದು ಖರ್ಚು ಮಾಡಿಲ್ಲ. ಒಂದು 2,000 ರೂಪಾಯಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಫೈನಲಿ ಸರ್ವಿಸ್ ರೋಡಿಗೆ ಬಂದ್ವಿ. ಆಗಲೇ ಹೇಳ್ದಂಗೆ ಎಲ್ಲಾದರೂ ಒಂದು ಕಡೆ ಊಟ ಮಾಡಿಕೊಂಡು ಶಿಸ್ತಾಗಿ ಮನೆಗೆ ಹೋಗ್ಬಿಡ್ಬೇಕು. ಒಳ್ಳೆ ಊಟ ಆಯಿತು. ಪ್ರೈಸ್ ಓಕೆ. ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಪ್ರೈಸು ಟೇಸ್ಟು ಚೆನ್ನಾಗಿತ್ತು. ಇಷ್ಟಪ್ಪ ಟೈಮ್ 3:30 ಆಯಿತು. ಇನ್ನೇನು ಮನೆ ಹತ್ತತ್ರ ಇದ್ದೀನಿ. ಮಾರ್ನಿಂಗ್ ಬಿಟ್ಟಿದ್ದು 5:30, ಈಗ 3:30 ಆಯಿತು. 10 hours ಆಯ್ತು ಆಗಲೇ. ಇನ್ನೊಂದು ಹಾಫ್ ಆನ್ ಅವರ್ ಇಲ್ಲ, ಇನ್ನೊಂದು 10 minutes ಅಷ್ಟೇ. 10 hours ಆಗೋಯ್ತು ಆಗಲೇ ನಾನು ಮನೆ ಬಿಟ್ಟು. ಮೈ ಗಾಡ್. This is sudden surprise to me also. ಓಕೆ, ಇದು ಇವತ್ತಿನ ವಿಡಿಯೋ. ಬೆಂಗಳೂರು ಟು ಮೈಸೂರು ಚಾಮುಂಡಿ ಬೆಟ್ಟಕ್ಕಾಗಿತ್ತು. ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನ ಮಾಡಬೇಕು ಅಂತ ತುಂಬ ಆಸೆ ಇದೆ. ಮಾಡ್ತೀನಿ ಅನ್ನೋ ಭರವಸೆನೂ ಇದೆ. ಪ್ಲೀಸ್ ಕೀಪ್ ಆನ್ ಸಪೋರ್ಟಿಂಗ್ ಮೀ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬಾಯ್.